ಕಲಾಪಕ್ಕೆ ತಡವಾಗಿ ಬಂದು ಕೊನೆ ಸಾಲಿನಲ್ಲಿ ಕುಳಿತರು ಮಾಜಿ ಸಿಎಂ ಸಿದ್ದರಾಮಯ್ಯ. ನಿನ್ನೆ ಕೂಡ ಲಾಸ್ಟ್ ಬೆಂಚ್ನಲ್ಲೇ ಕುಳಿತು ಭಾಗಿಯಾಗಿದ್ರು ಸಿದ್ದರಾಮಯ್ಯ. ಇವತ್ತು ಕೂಡ ಕಲಾಪಕ್ಕೆ ತಡವಾಗಿ ಬಂದ್ರು, ಕೊನೆ ಸಾಲಿನಲ್ಲಿ ಕುಳಿತರು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಬರ್ತಿದ್ದಂಗೆ ಕೊನೆ ಸಾಲಿಗೆ ತೆರಳಿದ್ರು ಸಚಿವ ಎಚ್.ಡಿ. ರೇವಣ್ಣ ಕೂಡ. ನಿನ್ನೆ ಕೂಡ ಲಾಸ್ಟ್ ಬೆಂಚ್ನಲ್ಲೇ ಕುಳಿತು ಭಾಗಿಯಾಗಿದ್ರು ಸಿದ್ದರಾಮಯ್ಯ. ಇವತ್ತು ಕೂಡ ಲೇಟ್ ಆಗಿ ಬಂದು ಲಾಸ್ಟ್ ಬೆಂಚ್ನಲ್ಲಿ ಕುಳಿತರು. ನಂತರ ಸಿದ್ದರಾಮಯ್ಯ ಬರುತ್ತಿದ್ದಂತೆ ಕೊನೆ ಸಾಲಿಗೆ ತೆರಳಿದ್ರು ಸಚಿವ ಎಚ್.ಡಿ. ರೇವಣ್ಣ. ಅಕ್ಕಪಕ್ಕ ಕುಳಿತು ಬಹಳ ಪಿಸು ಮಾತನಾಡಿಕೊಂಡ್ರು ರೇವಣ್ಣ ಮತ್ತು ಸಿದ್ದು. ಪಿಸು ಮಾತು ಮುಂದುವರಿತು, ಕುತೂಹಲ ಮೂಡಿಸಿತು ಸಿದ್ದರಾಮಯ್ಯ ಮತ್ತು ರೇವಣ್ಣರ ಲಾಸ್ಟ್ ಬೆಂಚ್ ಸೀಕ್ರೆಟ್ ಮಾತು. ಇಲ್ಲಿಂದ ಶಿಫಾರಸು ಮಾಡಿಸ್ಕೊಂಡು ಆಫೀಸರ್ಸ್ ಎಲ್ಲ ಹೇಳಿ ಡೆಲ್ಲಿಗೆ ಹೋದೆ. ಡೆಲ್ಲಿಯಲ್ಲಿ ಅನಂತ್ ಕುಮಾರ್ ಅವ್ರ ಸಹಾಯ ಕೇಳಿದೆ. ಅವ್ರವ್ರ OSDನ ಶ್ರೀನಿವಾಸನ್ ಅವ್ರಿಗೆ ಕಳಿಸ್ಕೊಟ್ಟು ಈಗಲೇ ಹೇಳ್ತೀನಿ ಮಾಡ್ತಾರೆ ಅಂದರು. ನಿತಿನ್ ಗಡ್ಕರಿ ಅವ್ರಿಗೂ ಭೇಟಿಯಾದೆ. ಆಮೇಲೆ ಒಂದು 2-3 ಸಲ ರಿಮೈಂಡ್ ಮಾಡಿದೆ. ತಾನು ಶ್ರದ್ಧೆಯಿಂದ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥ ಮನುಷ್ಯ. ನಮ್ಗೆ ಅದ್ರ ಬಗ್ಗೆ ಅಭಿಮಾನ. ನಮ್ಮನ್ನ ಪ್ರತಿ ಕ್ಷಣದಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಅನ್ನುವಂಥ ಒಂದು ತಲೆಪಟ್ಟಿಯೊಂದಿಗೆನೆ ಇವತ್ತು ಎಲ್ಲ ಸರ್ಕಾರದ ಕಡತಗಳು. ಈ ದೃಶ್ಯ ಏನಿದೆ ತಾವು ನೋಡ್ತಾ ಇದ್ದೀರಿ, ಇದು ಬಹಳ ಕುತೂಹಲ ಮೂಡಿಸ್ತಾ ಇರುವಂತಹ ದೃಶ್ಯ. ಯಾಕಂದ್ರೆ ಲಾಸ್ಟ್ ಬೆಂಚ್ ನಲ್ಲಿ ಬಂದು ಲೇಟ್ ಆಗಿ ಬಂದು ಕುಳಿತರು ಮಾಜಿ ಸಿಎಂ ಸಿದ್ದರಾಮಯ್ಯ. ಅವರು ಬಂದು ಕುಳಿತಾ ಇದ್ದಂತೆ ಅಲ್ಲಿ ಎಚ್.ಡಿ. ರೇವಣ್ಣ ಕೂಡ ಬಂದು ಅವರ ಪಕ್ಕದಲ್ಲೇ ಕುಳಿತುಕೊಂಡು ಪಿಸು ಮಾತನ್ನ ಗುಸುಗುಸು ಮಾತನ್ನ ಶುರು ಮಾಡಿಕೊಂಡ್ರು. ಈ ಲಾಸ್ಟ್ ಬೆಂಚ್ ಸೀಕ್ರೆಟ್ ಬಹಳ ಕುತೂಹಲ ಮೂಡಿಸ್ತಾ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟಿನ ಒಂದು ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಅಲಾಟ್ ಆದಂತಹ ಸೀಟು ಮುಂದಿನ ಸಾಲಿನಲ್ಲಿ ಇದ್ದಂಥದ್ದು. ಆದ್ರೆ ಇಬ್ರು ಕೂಡ ಆಯ್ಕೆ ಮಾಡ್ಕೊಂಡಿದ್ದು ಕೊನೆಯ ಸಾಲನ್ನ. ಸಿದ್ದರಾಮಯ್ಯ ಅವರು ಲೇಟ್ ಆಗಿ ಬಂದ್ರು. ನಿನ್ನೆ ಕೂಡ ಲಾಸ್ಟ್ ಬೆಂಚ್ ನಲ್ಲೇ ಕುಳಿತರು. ಇವತ್ತು ಕೂಡ ಲಾಸ್ಟ್ ಸಾಲಿನಲ್ಲೇ ಬಂದು ಕುಳಿತರು. ಅವರು ಕುಳಿತಾ ಇದ್ದಂತೆ ಅಲ್ಲಿ ಬಂದಂತವ್ರು ಎಚ್.ಡಿ. ರೇವಣ್ಣ. ಅವರು ಕುಳಿತುಕೊಂಡಂತೆ ಬಂದು ಅವರೊಂದಿಗೆ ಮಾತುಕತೆಗೆ ಮುಂದಾದ್ರು. ಸ್ಪೀಕರ್ ಕರೆದ್ರು ಎಚ್.ಡಿ. ರೇವಣ್ಣ ಅವರನ್ನ. ರೇವಣ್ಣ ಅವರೇ ಬರ್ರಿ, ಮುಂದೆ ಕುತ್ಕೊಳ್ರಿ ಅಂತ ಕರೆದ್ರೂ ಕೂಡ ಅವರು ಅದನ್ನೇ ಆಯ್ಕೆ ಮಾಡಿಕೊಂಡು ಸಿದ್ದರಾಮಯ್ಯ ಅವರ ಪಕ್ಕದಲ್ಲೇ ಕುಳಿತು ಪಿಸು ಮಾತುಗಳನ್ನ ಆಡೋದಕ್ಕೆ ಮುಂದಾಗಿದ್ದು ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು. ಏನಿದು ಲಾಸ್ಟ್ ಬೆಂಚ್ ಸೀಕ್ರೆಟ್? ಏನ್ ಸೀಕ್ರೆಟ್ ಮಾತು, ಏನ್ ಪಿಸು ಮಾತು ಇವರಿಬ್ಬರ ನಡುವಲ್ಲಿ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅಕ್ಕಪಕ್ಕ ಕುಳಿತು ರೇವಣ್ಣ ಮತ್ತು ಸಿದ್ದು ಈ ರೀತಿ ಮಾತನಾಡ್ತಾ ಇರುವಂತಹ ದೃಶ್ಯ ಅಚ್ಚರಿ ಮೂಡಿಸುವಂತದ್ದು. ಒಂದು ತಲೆಪಟ್ಟಿಯೊಂದಿಗೆನೆ